ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ವಿವಿಧ ಹಂತಗಳಲ್ಲಿ ಕಾಫಿಯ ತೇವಾಂಶ ಮತ್ತು ಫಾರ್ಲಿಟ್ ಮಾನದಂಡ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರದ ಕೊಯ್ಲೋತ್ತರ ತಂತ್ರಜ್ಞಾನ ವಿಭಾಗದ ಸಂಶೋಧನಾ ಸಹಾಯಕರಾದ ಚನ್ನಬಸಮ್ಮ ಬಿ ಬೇರೆದವರು. ನಮಸ್ಕಾರ ಚನ್ನಬಸಮ್ಮ ಅವ್ರಿಗೆ. ನಮಸ್ಕಾರ ಸರ್. ಕಾಫಿಯಲ್ಲಿ ವಿವಿಧ ಹಂತಗಳಲ್ಲಿ ಇರಬೇಕಾದಂತಹ ತೇವಾಂಶದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡಿ. ನೀವು ಹೇಳಿರೋ ಹಾಗೆ ತೇವಾಂಶ ಅನ್ನೋದು ನಮ್ಮ ಕಾಫಿಗೆ ಒಂದು ಬಹು ಕ್ಲಿಷ್ಟಕರವಾದ ಅಂಶ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಕಾಫಿ ತುಂಬಾ ಸೂಕ್ಷ್ಮ. ಅತಿಯಾಗಿ ತೇವಾಂಶ ಆದ್ರೂ ತಡ್ಕೊಳ್ಳಲ್ಲ, ಕಡಿಮೆ ಆದ್ರೂ ತಡ್ಕೊಳ್ಳಲ್ಲ. ಅಂದ್ರೆ ಅದೊಂದು ಕಾಫಿಯ ಗುಣಮಟ್ಟದ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ನಾವು ಈ ತೇವಾಂಶವನ್ನ ಯಾವ ತರ ಕಾಪಾಡ್ಕೋಬಹುದು ನಮ್ಮ ಕಾಫಿಯಲ್ಲಿ ಅಂತಂದ್ರೆ, ನಮ್ಮ ಉತ್ತಮವಾದ ಒಂದು ಪದ್ಧತಿಗಳನ್ನ ನಾವು ಸಂಸ್ಕರಣೆ ಹಂತದಲ್ಲಿ ಅನುಸರಿಸಿದರೆ ನಾವು ಒಂದು ಕಾಫಿಯ ತೇವಾಂಶವನ್ನ ಒಳ್ಳೆಯ ರೀತಿಯಲ್ಲಿ ಕಾಪಾಡಿಕೊಂಡು ನಮ್ಮ ಒಂದು ಕಾಫಿಯ ಗುಣಮಟ್ಟವನ್ನ ಕಾಪಾಡ್ಕೊಳ್ಬಹುದು, ಹೆಚ್ಚಿಸಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ 2 ವಿಧದ ಸಂಸ್ಕರಣೆಯಲ್ಲಿ, ಒಂದು ತೆವೆ ಸಂಸ್ಕರಣಾ ಪದ್ಧತಿಯಲ್ಲಿ ಪಾರ್ಚ್ಮೆಂಟ್ ಕಾಫಿ ನಮಗೆ ದೊರೆತರೆ, ಒಣ ವಿಧಾನದಲ್ಲಿ ನಮಗೆ ಉಂಡೆ ಕಾಫಿ ಸಿಗುತ್ತೆ. ಈ ಅರೇಬಿಕಾ ಪಾರ್ಚ್ಮೆಂಟ್ ಮತ್ತು ರೋಬಸ್ಟಾ ಪಾರ್ಚ್ಮೆಂಟ್ ಅಂತ ಏನ್ ಹೇಳ್ತೀವಿ ತೆವೆ ಪದ್ಧತಿಯಲ್ಲಿ ಸಿಗೋವಂಥದ್ದು, ಅದನ್ನು ಒಂದು ಸಿಪ್ಪೆ ಸುಲಿದಾಗ ನಮ್ಗೆ ಶುದ್ಧ ಬೇಳೆಯ ಒಂದು ತೇವಾಂಶ 10% ಇರಬೇಕು. ಅದೇ ನಾವು ಒಳ್ಳೆಯ ಒಂದು ತೇವಾಂಶ ಅಂತ ಹೇಳ್ಬಹುದು. ಅದರಲ್ಲಿ ಒಂದು 0.5% ಅಷ್ಟು ನಮ್ಗೆ ವ್ಯತ್ಯಾಸ ಆಗಬಹುದು. ಕಠಿಣವಾಗಿ ನಾವು 10 ಅಂತ ಇದು ಮಾಡಕ್ಕಾಗಲ್ಲ, ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ. ಅದೇ ತರ ಅರೇಬಿಕಾ ಚೆರ್ರಿ ಇರ್ಬೋದು, ರೋಬಸ್ಟಾ ಚೆರ್ರಿ ಇರ್ಬೋದು, ಒಣ ವಿಧಾನದಲ್ಲಿ ಉಂಡೆ ಕಾಫಿ ಅಂತ ನಾವು ಏನ್ ಹೇಳ್ತೀವಿ, ಅದರಲ್ಲಿ ನಮ್ಗೆ 11% ತೇವಾಂಶವಿರಬೇಕು. ಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ತೋಟಗಳ ಹಂತಗಳಲ್ಲಿ ನಾವು ಬುಷಲ್ ಫಾರ್ಲಿಟ್ ಅಂತ ಏನ್ ಹೇಳ್ತೀವಿ, ಆ ಒಂದು ವಿಧಾನವನ್ನ ಅನುಸರಿಸಿ ನಾವು ತೇವಾಂಶವನ್ನ ಅಂದಾಜಿಸ್ತೀವಿ. ಫಾರ್ಲಿಟ್ ಅಂತಂದ್ರೆ ನಿಮ್ಗೆ ಗೊತ್ತು, 1.5 ಅಡಿ ಮೇಲ್ಗಡೆಯಿಂದ ಬುಷಲ್ ಮೇಲೆ ನಾವು ನಿರಂತರವಾಗಿ ಕಾಫಿಯನ್ನ ಪಾರ್ಚ್ಮೆಂಟ್ ಆಗಿರ್ಬೋದು, ಚೆರ್ರಿ ಆಗಿರ್ಬೋದು ಸುರಿದು ಸಮನಾಗಿ ಮಾಡಿ ನಾವು ತೂಕಕ್ಕಿಟ್ಟಾಗ ನಮಗೆ 15.5 kg ಒಂದು ಫಾರ್ಲಿಟ್ 40 ಲೀಟರ್ ಬುಷಲ್ಗೆ ಅರೇಬಿಕಾ ಪಾರ್ಚ್ಮೆಂಟ್ ತೂಕ ಮಾಡಿದ್ರೆ 16.5 kg ನಮಗೆ ರೋಬಸ್ಟಾ ಪಾರ್ಚ್ಮೆಂಟ್ಗೆ ಬರಬೇಕು. ಅವಾಗ ನಾವು ನಮ್ಮ ಒಂದು ಪಾರ್ಚ್ಮೆಂಟ್ ಒಣಗುವ ಹಂತದಲ್ಲಿದೆ ಅಂತ ನಿರ್ಧರಿಸಬಹುದು. ಅದೇ ತರ ಅರೇಬಿಕಾ ಚೆರ್ರಿಗೆ ಒಂದು ಬುಷಲ್ಗೆ 17 kg ಬಂದ್ರೆ ರೋಬಸ್ಟಾ ಚೆರ್ರಿಗೆ 18 kg ಬರಬೇಕು. ಆಗ ನಾವು ನಮ್ಮ ಒಂದು ಉಂಡೆ ಕಾಫಿ ಒಣಗಿದೆ ಅಂತ ಹೇಳ್ಬಹುದು. ಕಾಫಿ ಬೋರ್ಡ್ ಸೂಚಿಸಿದ ಒಂದು ಔಟರ್ ಮಾನದಂಡಗಳನ್ನು ನೋಡೋದಾದ್ರೆ ಪಾರ್ಚ್ಮೆಂಟ್ ಕಾಫಿಗೆ ಅದು 80-85%, ಚೆರ್ರಿ ಕಾಫಿಗೆ 50-54% ಇದೆ. ಅದನ್ನು ಅಂತಾರಾಷ್ಟ್ರೀಯ ಕಾಫಿ ಮಾನದಂಡಗಳನ್ನು ನೋಡೋದಾದ್ರೆ ಪಾರ್ಚ್ಮೆಂಟ್ ಕಾಫಿಗೆ 80% ಇದ್ರೆ, ಚೆರ್ರಿ ಕಾಫಿ ಅಥವಾ ಉಂಡೆ ಕಾಫಿಗೆ 50% ಇದೆ. ಇದಕ್ಕಿಂತ ನಿಮಗೆ ಕಡಿಮೆ ಔಟರ್ ಏನಾದರೂ ನಿಮಗೆ ಗಮನಿಸಿದ್ರೆ, ನೀವು ಯಾವುದಾದ್ರೂ ಸಮಸ್ಯೆಯನ್ನ ನಿಮ್ಮ ತೋಟದ ಹಂತದಲ್ಲಿ ಆಗಿರ್ಬೋದು, ಸಂಸ್ಕರಣೆ ಹಂತದಲ್ಲಿ ಆಗಿರ್ಬೋದು, ನೀವು ಅದನ್ನ ಕಂಡುಕೊಂಡು ಹೆಚ್ಚಿನ ಒಂದು ಮಾಹಿತಿಗಾಗಿ ಕೇಂದ್ರೀಯ ಕಾಫಿ ಸಂಶೋಧನೆಯನ್ನ ಭೇಟಿ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದುವರೆಗೆ ಕಾಫಿಯ ವಿವಿಧ ಹಂತಗಳಲ್ಲಿ ತೇವಾಂಶ ಮತ್ತು ಫಾರ್ಲಿಟ್ ಮಾನದಂಡವನ್ನ ಕುರಿತು ವಿಚಾರವನ್ನ ಪ್ರಸ್ತಾಪ ಮಾಡಿದವರು ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕೊಯ್ಲೋತ್ತರ ತಂತ್ರಜ್ಞಾನ ವಿಭಾಗದ ಸಂಶೋಧನಾ ಸಹಾಯಕರಾದ ಚನ್ನಬಸಮ್ಮ ಬಿ ಬೇರೆದವರು. ಚನ್ನಬಸಮ್ಮ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.